ಗೊತ್ತೇ ಇದ್ದಂಗೆ ಇವತ್ತು ಮೈಸೂರಲ್ಲಿ ಬೃಹತ್ ಸಮಾವೇಶನ ಹಮ್ಮಿಕೊಂಡಿದ್ದೀವಿ. ಕಾರಣ ಅಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಅವರು ಪಾದಯಾತ್ರೆ ಮುಖಾಂತರ ನಾಳೆ ಮೈಸೂರು ಬರ್ತಾ ಇದ್ದಾರೆ. ಆ ಮೈಸೂರಿಗೆ ಕಾರಣ ಯಾವ ಕಾರಣಕ್ಕೆ ಬರ್ತಾ ಇದ್ದಾರೆ ತಮ್ಗೆಲ್ಲ ಗೊತ್ತಿರೋದೇ ವಿಚಾರ. ಮುಂಚೆ ಬಿಜೆಪಿ ಅವರು ಅಸೆಂಬ್ಲಿ ಚುನಾವಣೆ ಅಸೆಂಬ್ಲಿ ನಡೆಯುವಾಗ ಏನಪ್ಪ ಏನಂತೆ ಇವನ್ ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಬಿಜೆಪಿ ಅವರಿಗೆ ಯಾವ ಇಶ್ಯೂ ಇರಲಿಲ್ಲ. ಈ ಒಂದು ವರ್ಷ 2 ತಿಂಗಳಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದು ಒಳ್ಳೆ ಸರ್ಕಾರ ಅವರು ಸಹಿಸಕ್ ಸಾಧ್ಯ ಆಗ್ತಾ ಇಲ್ಲ. ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಬಿಜೆಪಿ ಅವರು ನಮ್ಮ ಸಿದ್ದರಾಮಯ್ಯ ಅವರು 1 ವರ್ಷ 2 ತಿಂಗಳಲ್ಲಿ ಕೊಟ್ಟಿರೋದು ಸರ್ಕಾರ ಅವರು ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣಕ್ಕೆ ಈಗ ಮೂಡ ಇಶ್ಯೂನ ತಗೊಂಡಿದೆ. ಮೂಡ ಬಗ್ಗೆ ನಾನು ಹೆಚ್ಚಾಗಿ ಏನ್ ಹೇಳಲ್ಲ. ತಮ್ಗೆ ಹೆಂಗ್ ಬಂತು, ಯಾರಿಂದ ಬಂತು, ಹೆಂಗ್ ಬಂತಂತ 1935 ದೇವರಾಜ್ ಅವ್ರ ತಂದೆಯವರು ಆಕ್ಷನ್ ಅಲ್ಲಿ ಆ ಸೈಡ್ ಅನ್ನ ಕೊಂಡ್ಕೊಂತಾರೆ. ₹1 ಆಕ್ಷನ್ ತಗೊಂತಾರೆ. ಅದಾದ್ಮೇಲೆ ಅವ್ರ 3 ಜನ ಮಕ್ಳು ಇರ್ತಾರೆ. ದೇವರಾಜ್ ಅಂತ ಮಗನ್ಗೆ ಈ ಭಾಗ ಬರ್ತದೆ. 3 ಎಕರೆ 16 ಗುಂಟೆ ದೇವರಾಜ್ ಅವ್ರ ಮಗನ್ಗೆ ಆ ಭಾಗ ಬರ್ತದೆ. ಆ ಬಂದಾದ್ಮೇಲೆ 2010 ಮಲ್ಲಿಕಾರ್ಜುನ ಸಿದ್ದರಾಮಯ್ಯ ಅವರು ಬಾಮಯ್ಯದವ್ರನ್ನ 2010 ಮಲ್ಲಿಕಾರ್ಜುನ ಕೊಡ್ತಾರೆ. ಮಲ್ಲಿಕಾರ್ಜುನ ಕೊಟ್ಟಾದ್ಮೇಲೆ ಅವರು 2010 ಅವ್ರ ಅಕ್ಕನ್ನ ಗಿಫ್ಟ್ ಮಾಡ್ತಾರೆ. ಅಕ್ಕನ್ ಗಿಫ್ಟ್ ಮಾಡಿದಾದ್ಮೇಲೆ ಹಂಗೆ 2021 ಅವ್ರಿಗೆ ಅಕ್ವೈರು ಮಾಡ್ಕೊಳ್ಳಲ್ಲ. ಈ ಜಗನ ಮೂಡಿ ಅವರು ಲೇಔಟ್ ಮಾಡಿ ಈ ಜಗನ ಬೇರೆಯವ್ರಿಗೆ ಹಂಚಿಬಿಡ್ತಾರೆ. ಆಮೇಲೆ 2021 ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರಲ್ಲ, ಕಾಂಗ್ರೆಸ್ ಸರ್ಕಾರ ಇರಲ್ಲ. ಕಾಂಗ್ರೆಸ್ ಅವ್ರು ಬಿಜೆಪಿ ಸರ್ಕಾರದಲ್ಲೇನೆ 14 ಸೈಡ್ ನ ಇದು ಇವ್ರಿಗೆ ಅನ್ಯಾಯ ಆಗಿದೆ ಅಂತ 14 ಸೈಡ್ ನ ಕೊಡ್ತಾರೆ. ಬರೀ ಇವ್ರು ಮಾತ್ರ 14 ಸೈಡ್ ಇಲ್ಲ, ಟೋಟಲ್ 125 ಸೈಡ್ ಕೊಡ್ತಾರೆ. ಅದಲ್ಲಿ 14 ಸೈಡ್ ಮನೆ ಸಿದ್ದರಾಮಯ್ಯ ಅವ್ರು ಕೊಡ್ತಾರೆ. ಇದು ತಾವೆಲ್ಲ ದಯಮಾಡಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಇಷ್ಟೆಲ್ಲ ಹೇಳ್ತಾರಲ್ಲ ಬಿಜೆಪಿ ಅವರು, ನಾಳೆ ಜೆಡಿಎಸ್ ಅವರು ಬಿಜೆಪಿ ಅವರು ಬಂದಾದ್ಮೇಲೆ ತಾವು ಪ್ರಶ್ನೆನ ಒಂದು ಕೇಳಬೇಕಾಗ್ತದೆ. ನಾವು ಚುನಾವಣೆ ಟೈಮಲ್ಲಿ 5 ಗ್ಯಾರಂಟಿಯನ್ನ ನಾವು ಘೋಷಣೆ ಮಾಡಿದ್ವಿ. 5 ಗ್ಯಾರಂಟಿ ಘೋಷಣೆ ಮಾಡಿದಾದ್ಮೇಲೆ ಜನ ನಂಬಿಟ್ಟು 136 ಸೀಟ್ ನಮ್ಮನ್ನ ಗೆಲ್ಸ್ಕೊಟ್ಟು ನಾವು ಸರ್ಕಾರ ರಚನೆ ಮಾಡಿದ್ವಿ. ಸರ್ಕಾರ ಬಂದಿದ್ದು 1 ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನ ನಾವು ರಚನೆ ಮಾಡಿದ್ವಿ. ಇದೇ ವಿರೋಧ ಪಕ್ಷದವ್ರು ಏನಂದ್ರು, ಇದು ಗ್ಯಾರಂಟಿಗಳು ಲಾಗು ಮಾಡಕ್ ಸಾಧ್ಯ ಆಗಲ್ಲ, ಬರೇ ಚುನಾವಣೆ ಇವ್ರು ಭಾಷಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವ್ರು ಹೇಳ್ತಾ ಇದ್ರು. ನಮ್ಮ ಸರ್ಕಾರ ಬಂದು 1 ತಿಂಗಳಲ್ಲಿ 5 ಗ್ಯಾರಂಟಿಯನ್ನ ಜಾರಿ ಮಾಡಿದ್ವಿ. ಅದಾದ್ಮೇಲೆ ಯಾವತ್ತು ನಾವು 6ನೇ ಗ್ಯಾರಂಟಿ ಅಂತ ಒಂದು ಹೇಳಿರ್ಲಿಲ್ಲ. 6ನೇ ಗ್ಯಾರಂಟಿ ಯಾವ್ದಪ್ಪ ಅಂದ್ರೆ, ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 2014, 15, 16, 17, 18 ಸ್ಲಮ್ ಬೋರ್ಡ್ಗೆ ಮತ್ತೆ ರಾಜೀವ್ ಗಾಂಧಿ HP ಸ್ಕೀಮ್ಗೆ 2,30,000 ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದ್ದು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ ಬಂತು, ಅವ್ರು 1 ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, 1 ಮನೆನೂ ಕೊಡಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದ್ರೆ 1 ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ಜನರಲ್ಗೆ 1,20,000, ST ಇದ್ರೆ 2 ಲಕ್ಷ ಕೊಡ್ತಾರೆ. ಒಟ್ಟಾಗಿ ಅವರೇಜ್ ತಗೊಂಡ್ರೆ 1.5 ಲಕ್ಷ ಮತ್ತೆ 1.5 ವರ್ಷ 3 ಲಕ್ಷ ಆಗ್ತದೆ. 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಉಳಿಯೋದು 4.5 ಲಕ್ಷ. ಬೆನಿಫಿಷಿಯರಿ ಎಲ್ಲಿಂದ ಕಟ್ಟಕ್ ಸಾಧ್ಯ, ಎಲ್ಲಿಂದ ಕೊಡಕ್ ಸಾಧ್ಯ? ನಾನು ಉಸ್ತುವಾರಿ ಮಂತ್ರಿ ಆದ್ಮೇಲೆ, ಮಂತ್ರಿ ಆದ್ಮೇಲೆ ನಾನು ಮುಖ್ಯಮಂತ್ರಿ ಬಂದಿಗೆ ಉಪಮುಖ್ಯಮಂತ್ರಿಗಳಿಗೆ ಹೆಂಗೋಪ ಹೋಗಿ ಕೇಳಿದ್ದು, 1 ಮನೆನೂ ಕೊಡಕ್ ಸಾಧ್ಯ ಆಗಲ್ಲ. ಟೋಟಲ್ ಬೆನಿಫಿಷಿಯರಿ ಪೇಮೆಂಟ್ ಕಟ್ಟಬೇಕಾಗಿದ್ದು 7,400 ಕೋಟಿ. ಅದ್ರಲ್ಲಿ ಬರೇ 310 ಕೋಟಿ ಬೆನಿಫಿಷಿಯರಿ ಪೇಮೆಂಟ್ ಅನ್ನ ಕಟ್ಟಿದ್ರು. ಏನಕ್ಕಂದ್ರೆ ಬಡವ್ರ ಪಾಪ ಬೆನಿಫಿಷಿಯರಿ ಪೇಮೆಂಟ್ ಕಟ್ಟಕ್ ಸಾಧ್ಯ ಆಗಲ್ಲ. ಆ ಕಾರಣಕ್ಕೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು, ಸರ್ ನಿಮ್ ಕಾಲದಲ್ಲಿ ಹಿಂದಿನ ಸರ್ಕಾರದಲ್ಲಿ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಅದಾದ್ಮೇಲೆ 1 ಮನೆನೂ ಸ್ಯಾಂಕ್ಷನ್ ಆಗಿಲ್ಲ, 1 ಮನೆನೂ ಕೊಡಕ್ ಸಾಧ್ಯ ಆಗಲ್ಲ.
ಬಡವರಿ ಬೆನಿಫಿಷರಿ ಪೇಮೆಂಟ್ ಕೊಡಕ್ ಸಾಧ್ಯ ಆಗಲ್ಲ ಸರ್, ದಯಮಾಡಿ ನಾವು ಸರ್ಕಾರ ವತಿಯಿಂದಾನೆ ಕೊಡ್ಬೇಕಂತ ಮನೆ ಮುಖ್ಯಮಂತ್ರಿಗಳಿಗೆ ಹೇಳ್ದಾದ್ಮೇಲೆ ಮನೆ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು 7,400 ಕೋಟಿ ನಾನೇ ಕೊಡ್ತೀನಿ ಕಣೋ, ಈ ಬಡವ್ರಿಗೆ ಮನೆ ಕಂಪ್ಲೀಟ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಜನವರಿಯಲ್ಲಿ ಕ್ಯಾಬಿನೆಟ್ ಅಲ್ಲಿ ತಂದು 500 ಕೋಟಿ ಅಪ್ರೂವ್ ಮಾಡಿದ ಕಾರಣಕ್ಕೆ ಈ ವರ್ಷ ಫೆಬ್ರವರಿಯಲ್ಲಿ 36,789 ಮನೆಗಳು ಕೊಟ್ವಿ. ಏನಕ್ಕೆ ಬಿಜೆಪಿ ಅವ್ರು ಕೊಡಕ್ ಸಾಧ್ಯ ಆಗಿಲ್ಲ, ಏನಕ್ಕೆ ಜನತಾದಳ ಅವ್ರು ಕೊಡಕ್ ಸಾಧ್ಯ ಆಗಿಲ್ಲ? ಬರೀ ಕಾಂಗ್ರೆಸ್ ಅವ್ರಿಗೇನ ಬಡವ್ರ ಬಗ್ಗೆ ಕಾಳಜಿ ಇದೆ ಅಂತ ಅವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಾಳೆ ಬಿಜೆಪಿ ಅವ್ರು ಬರ್ತಾ ಇದ್ದಾರೆ, ಬಿಜೆಪಿ ಅವ್ರು ಬಂದ್ರೆ ಕೇಳ್ಬೇಕು. ಮಾನ್ಯ ಕುಮಾರಸ್ವಾಮಿ ಅವರು ಜನತಾದಳ ಅವರು ಜೊತೆಯಲ್ಲಿ ಬರ್ತಾ ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಹಿಂದಿನ ಸರ್ಕಾರದಲ್ಲಿ ಮಂಡ್ಯ ಜಿಲ್ಲೆಗೆ ಟೋಟಲ್ ಮನೆಗಳು ಸ್ಯಾಂಕ್ಷನ್ ಮಾಡಿರೋದು 35,411 ಮನೆ ಸ್ಯಾಂಕ್ಷನ್ ಆಗಿತ್ತು. ಎಲ್ಲಿ? ಮಂಡ್ಯ ಜಿಲ್ಲೆಗೆ. ಸಿದ್ದರಾಮಯ್ಯ ಸಮ್ಮಿಶ್ರ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಬರೇ 630 ಮನೆಗಳು ಸ್ಯಾಂಕ್ಷನ್ ಮಾಡಿದ್ದಾರೆ. ಹಾಗಾಗಿ ಮೈಸೂರು ನಾನು ಹೇಳ್ತೀನಿ, ತಾವು ಈ ಪ್ರಶ್ನೆ ಕೇಳಲೇಬೇಕು ನಾಳೆ ಬಿಜೆಪಿ ಅವ್ರನ್ನ, ಜೆಡಿಎಸ್ ಅವ್ರನ್ನ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 2013 ಹಿಡ್ಕೊಂಡು 2017ವರೆಗೂ 1,366 ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು. ಅದಾದ್ಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರೂ 1 ವರ್ಷ, ಆಮೇಲೆ ಬಿಜೆಪಿ ಸರ್ಕಾರ 4 ವರ್ಷ ಆಯ್ತು.